everyone fine. ಪೊಲೀಸರಿಗೆ ಅತ್ಯಾಚಾರ ಆರೋಪಿ ಒಂಥರ ತಲೆನೋವಾಗಿರೋದು. ತನಿಖಾಧಿಕಾರಿಗಳ ಪ್ರಶ್ನೆಗೆ ಉತ್ತರವನ್ನೇ ಕೊಡ್ತಾ ಇಲ್ಲ ಮುನಿರತ್ನ ಅಂತ ಆರೋಪ ಇದೆ. ಏನಾದರೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂತ ಮುನಿರತ್ನ ಕಥೆ. ನಾನು ಉತ್ತರ ಕೊಡಲ್ಲ, ನಾನು ಮಾತೇ ಆಡಲ್ಲ. ಅತ್ಯಾಚಾರ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯವಾಗಿರ್ತಕ್ಕಂಥ ಮುನಿರತ್ನ ಮೊಬೈಲ್ ಫೋನ್ ಇದುವರೆಗೂ ಪೊಲೀಸರಿಗೆ ಮೊಬೈಲ್ ಫೋನ್ ಕೊಡಪ್ಪ ಅಂತ ಕೇಳಿದ್ರೆ ಮೊಬೈಲ್ ಫೋನ್ ಕೊಟ್ಟೇ ಇಲ್ಲ ಮುನಿರತ್ನ. BJP ಶಾಸಕ ಹೇಳ್ತಾರೆ. ಈಗ ಏನಾಗ್ಬಿಡ್ತಾ ಇದ್ದ ಸಂದರ್ಭಗಳಲ್ಲಿ ಈಗ ನಿಮ್ಮ ಮೇಲೆ ಒಂದು ಆರೋಪ ಬಂತು. ಈಗ BJP ಏನು ಹೇಳ್ತಾ ಇದ್ದಾರೆ, ತನಿಖೆ ನಡೀಲಿ ಅಂತ ಹೇಳ್ತಾರೆ. ಇವರು ಮಾಡಿಲ್ವಾ, ಮಾಡಿದ್ದಾರಾ? ಮಾಡಿಲ್ಲ ಅಂತ ಆಗೋರು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ತೊಗೊಳ್ಳಿ ಮೊಬೈಲ್ ನಂದು ಅಂತಾರೆ. ಚೆಕ್ ಮಾಡಿ, CDR ತೆಗೆಸ್ರಪ್ಪ, ನಂದು ಕಾಲ್ ಡೀಟೇಲ್ ರೆಕಾರ್ಡ್ ತರಿಸಿ, ಅದರಲ್ಲೂ ಚೆಕ್ ಮಾಡ್ಕೊಳ್ಳಿ. ಯಾವ ಮಹಿಳೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾಳೋ ನಾನು ಅದನ್ನು ನಿಜಾನೋ ಸುಳ್ಳೋ ಅಂಥೇಳಿ ಚೆಕ್ ಮಾಡಿಬಿಡಿ. ವಾಟ್ಸಪ್ ಕಾಲ ಅದು ಚೆಕ್ ಮಾಡ್ಕೊಳ್ಳಿ. ಅವ್ರಿಗೂ ಒಂದು ಬರೀರಿ. ಫೋನಾ ತಗೊಳ್ಳಿ, ನಾನು ವಿಡಿಯೋ ಮಾಡಿದ್ದೀನ ತಗೊಳ್ಳಿ. ಯಾವ ಶೆಡ್ಡು ನಡೀರಿ, ನಾನು ಬರ್ತೀನಿ ಅಲ್ಲಿಗೆ. ಯಾವ ಗ್ಯಾರೇಜು ಬರ್ತೀನಿ ನಡೀರಿ ನಾನು ಅಲ್ಲಿಗೆ. ಯಾವ ಸ್ಥಳ ನನ್ನ ಆಫೀಸಾ ನಡೀರಿ. ಇದು ಒಂದು ಭಾಗ. ಉತ್ತರಣೆ ಕೊಡಲ್ಲ ಅಂತ ಹೇಳಿದ್ರೆ 5 ವರ್ಷದಿಂದ ಆಯಿತು ಇವತ್ತೇ ಕೇಳ್ತಾ ಇದ್ದಾರೆ ಅಂತ ಕೂತ್ಕೊಂಡ್ಬಿಟ್ರೆ ಹೇಗೆ? ಪೊಲೀಸರಿಗೆ ಇದು ತಲೆನೋವು. ನನ್ನ ಮೊಬೈಲು ಇಲ್ಲಪ್ಪ ಮೊಬೈಲ್ ಅಂದರೆ ಕಳೆದೋಗ್ಬಿಟ್ಟಿದೆ ನನ್ನ ಮೊಬೈಲು ಅಂದರು. ಶಾಸಕರ ಮೊಬೈಲ್ ಕಳೆದು ಹೋಗಿದೆಯಂತೆ. ಅಟ್ರಾಸಿಟಿ ಕೇಸ್ನಲ್ಲಿ ಪೊಲೀಸರು ಕೋಲಾರದ ಬಳಿಯಲ್ಲಿ ನನ್ನನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಬೇಕಾದ್ರೆ ಅಲ್ಲಿ ತುಂಬ ಜನ ಸೇರಿಕೊಂಡಿದ್ರು. ಆಗ ನನ್ನ ಮೊಬೈಲನ್ನು ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮಿ. ನೋಡಿ, ಈ ಕೇಸಲ್ಲನ್ನು ಕೋಲಾರದ ನಂಗಲಿ ಬಳಿಯಲ್ಲಿ ಅರೆಸ್ಟ್ ಮಾಡೋಕ್ಕೆ ಬಂದ್ರಲ್ಲ ಸ್ವಾಮಿ, ಸುಮಾರು ಜನ ಸೇರಿಬಿಟ್ರು. ಆಗ ಜನ ಸೇರಿದವ್ರು ಏನು ಮಾಡಿಬಿಟ್ರು, ಯಾರೋ ನನ್ನ ಮೊಬೈಲ್ ಕದ್ದುಬಿಟ್ರಾಗ ಅಂತ ಮುನಿರತ್ನ ಅವ್ರು ಹೇಳ್ತಾ ಇರೋದು. ಹಾಗಾಗಿ ಅವರ ಮೊಬೈಲ್ ಇಲ್ಲಿವರೆಗೂ ಸಿಕ್ಕಿಲ್ಲ. ಮೊಬೈಲ್ ಸಿಗದೆ ಪ್ರಮುಖ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಪೊಲೀಸರಿಗೆ ಸ್ವಲ್ಪ ಶ್ರಮ ಜಾಸ್ತಿ ಆಗುತ್ತೆ.